ಧರ್ಮ ಷಡ್ಯಂತ್ರ ಬಯಲಾಗ್ತಾ ಇರುವಂತೆಯೇ ಸಿಡಿದೆದ್ದಿದ್ದಾರೆ ಭಕ್ತರು. ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಧರ್ಮ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳದಲ್ಲೂ ಕೂಡ ಭಕ್ತರು ಹರ್ಷೋದ್ಗಾರ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಕಹಳೆಯನ್ನು ಮೊಳಗಿಸಲಾಗಿದೆ. ಧಾರ್ಮಿಕ ಮುಖಂಡರು, ಧರ್ಮಸ್ಥಳ ಭಕ್ತರು ಕೂಡ ಭಾಗಿಯಾಗಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ, ವಚನಾನಂದ ಸ್ವಾಮೀಜಿ, ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ನಕಲಿ ಹೋರಾಟಗಾರರ ಬಂಧನ ಆಗಲಿ ಅಂತ ಘೋಷಣೆ ಮೊಳಗಿದೆ. ಇನ್ನು ಧರ್ಮಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇದೀಗ ಷಡ್ಯಂತ್ರದ ವಿರುದ್ಧ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ತನಿಖೆಯಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬಂದಿರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಅಲ್ಲಿಗೆ ಬರ್ತಾ ಇರುವಂತಹ ಭಕ್ತರು ಈಗ ಏನ್ ಹೇಳ್ತಾ ಇದ್ದಾರೆ? ಮಧುಕರ್, ಖಂಡಿತವಾಗ್ಲೂ ಕೂಡ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಧರ್ಮಸ್ಥಳಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥದ್ದು. ಈಗಾಗಲೇ ಸ್ಥಳೀಯರು ಕೂಡ ಈ ಬಗ್ಗೆ ಅಂದರೆ ಧರ್ಮಸ್ಥಳದ ವಿರುದ್ಧ ಒಂದು ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ. ಅದರ ವಿರುದ್ಧ ಷಡ್ಯಂತ್ರದ ವಿರುದ್ಧ ಅಣ್ಣಪ್ಪ ಸ್ವಾಮಿಯಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿರುವಂಥದ್ದು. ನನ್ನ ಜೊತೆಗೆ ಈಗ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥ ಭಕ್ತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಮೇಡಮ್, ಮೊದಲನೇದಾಗಿ ಒಂದು ಷಡ್ಯಂತ್ರದ ಭಾಗ ಯಾರಾದ್ರು ಪಾತ್ರಧಾರಿಗಳ ಒಂದು ಹೊರಗೆ ಬರ್ತಾ ಇದ್ದಾರೆ, ಸೂತ್ರಧಾರಿಗಳು ಬಂಧನ ಆಗಬೇಕು ಅಂತ ಹಲವು ಭಕ್ತರು ಒತ್ತಾಯಿಸ್ತಿರುವಂಥದ್ದು. ನಿಮ್ಮ ಅಭಿಪ್ರಾಯ ಏನು ಮೇಡಮ್? ನಮಸ್ತೆ, ನಾನು ಕವಿತಾ ಲಿಂಗರಾಜ್ ಅಂತ, ಚಿಕ್ಕಮಂಗ್ಳೂರು ಜಿಲ್ಲೆ, ಚಿಕ್ಕಮಂಗ್ಳೂರು ತಾಲೂಕು ಕಾಂಡೆ ಹೋಬಳಿಯಿಂದ ಒಂದು 150 ಜನ ನಾವು ಇವತ್ತು ಬಂದಿದ್ವಿ. 150-200 ಜನ. ಇದು ಇನ್ನೂ ಸ್ವಲ್ಪ ಬೇಗ ಆಗಿದ್ರೆ ಭಾಳ ಒಳ್ಳೇದಿತ್ತು. ಅವ್ರು ನಮ್ಮ ಧರ್ಮದ ವಿರುದ್ಧ ಒಂದು ತುಂಬ ಜನ ಅವರು ಮಾತಾಡಿರು. ಸಮೀರ್ ಆಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಮೊನ್ನೆ ಆದಂಥ ಅನನ್ಯ ಭಟ್ ಕೇಸ್ ಇರ್ಬೋದು. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡೋದು ಒಳ್ಳೇದು. ಅಂಥ 100 ಜನ ಹುಟ್ಟಿದ್ರು ಸಹ ನಮ್ಮ ಧರ್ಮಸ್ಥಳನ ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಧರ್ಮದ ಜೊತೆಗೆ ನಾವಿದ್ದೀವಿ. ಧರ್ಮಸ್ಥಳಕ್ಕೆ ಯಾವುದೇ ಆಪಾದನೆ ಬಂದರೂ ಅದ್ರ ಶಕ್ತಿ ಏನು ಕಡಿಮೆ ಆಗೋದಿಲ್ಲ. ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಹೊರತು ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ತಾ ಇಲ್ಲ. ಸರ್, ಈಗ ಸಮೀರ್ ಈಗಾಗಲೇ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಇವತ್ತಿನಲ್ಲಿ ಯಾವ ರೀತಿ ಸರ್ಕಾರ ತೆಗೆದುಕೊಳ್ಬೇಕು ಇದು ಮೇಲ್ನೋಟಕ್ಕೆ ನೋಡಿದರೆ ಇದು ಷಡ್ಯಂತ್ರ ರೀತಿ ಕಾಣ್ತಾ ಇದೆ. ಇದು ಏಕೆಂದರೆ ನಮ್ಮ ಧರ್ಮಸ್ಥಳದ ಬಗ್ಗೆ, ಹಿಂದೂಗಳ ಬಗ್ಗೆ ಒಂದು ಅಪಪ್ರಚಾರ ಮಾಡಿ ಈ ಸರ್ಕಾರ ಈ ಕುಮ್ಮಕ್ಕು ಕೊಡುವ ರೀತಿಯಲ್ಲಿದೆ. ಫಸ್ಟಿಗೆ SIT ಮಾಡೋ ಮುಂಚೆನೇ, ಅಗಿಯೋ ಮುಂಚೆನೇ ಇವರು ಯೋಚನೆ ಮಾಡಬೇಕಿತ್ತು. ಯಾಕಂತೇಳಿದರೆ ಈಗ ಫಾರೆಸ್ಟ್ದು ಒಪಿನಿಯನ್ ತಗೊಂಡಿಲ್ಲ, ಏನಿಲ್ಲ. ಏಕಾಏಕಿ ಯಾರೋ ಬಂದು ಹೇಳ್ತಾರೆ ಇವರು ಗುಂಡಿನ ಅಗಿಯಕ್ಕೆ ಹೋಗ್ತಾರೆ ಅಂತೇಳಿದರೆ, ಇನ್ನೊಬ್ಬ ಬಂದು ಇನ್ನೊಂದು ಹೇಳ್ತಾನೆ, ಅದನ್ನು ಅದೇ ರೀತಿ ಅಗಿಲಿಕ್ಕೆ ಹೋಗ್ತಾರೆ, ಇನ್ನೊಬ್ಬ ಬಂದು ಹೇಳ್ತಾನೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಇದನ್ನು ಗಂಭೀರವಾಗಿ ತಗೊಂಡು ಇನ್ನೂ ಯಾವುದೇ ರೀತಿಯ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಬರದಾಗೆ SIT ಮಾಡಿದ್ದು ಒಳ್ಳೆಯದೇ ಅಂತಲೇ ಹೇಳ್ತೀವಿ. ಯಾಕಂದರೆ ಬಂದಿರೋವಂಥ ಕಳಂಕನ ಕ್ಲೀನಾಗಿ ಬಗೆಹರಿಸಬೇಕಂತೇಳಿ ನಾನು ಸರ್ಕಾರದ ಆಗ್ರಹಿಸ್ತೀನಿ. ಈಗಾಗಲೇ ದೂರುದಾರ ಏನಿದ್ದಾನೆ ಅವನೀಗ ಆರೋಪಿ ಆಗಿರುವಂಥದ್ದು. ಅವನನ್ನು ವಶಕ್ಕೆ ಪಡೆದಿದ್ದಾರೆ. ದೂರುದಾರ ಚೆನ್ನೈನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಇವತ್ತಿನಲ್ಲಿ ಯಾವ ರೀತಿ ನೀವು ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತೀರಿ? ಸರ್ ನೋಡಿ, ಈ ಒಂದು ಕ್ಷೇತ್ರದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುದ್ದಿ ಆಗೋ ರೀತಿಯಲ್ಲಿ ಅಪಪ್ರಚಾರ ಮಾಡಿದ್ರು. ಯಾಕೆಂತ ಹೇಳಿದ್ರೆ 100 ಹೆಣಗಳನ್ನು ಹೂತಿದ್ದೇನೆ ಅಂತಂದಾಗ SIT ರಚನೆ ಮಾಡಿ ಆ ಶವವನ್ನು ಹೊರತೆಗೆಗೆ ಬಂದಾಗ ಇಡೀ ದೇಶದ ಜನಗಳ ಕಣ್ಣು ಈ ಒಂದು ಧರ್ಮಸ್ಥಳದ ಕಡೆಗೆ ಬೀರ್ತು. ಆದರೆ ಈಗಾಗಲೇ ಪಾತ್ರಧಾರಿ ಅರೆಸ್ಟ್ ಆಗಿದ್ದಾನೆ. ಅದರ ಸೂತ್ರಧಾರಿಗಳು ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಮಂಪರು ಪರೀಕ್ಷೆ ಆಗಬೇಕು. ಈ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಇಲ್ಲಿ ಸಲ್ಲದ ಇಷ್ಟು ದಿವಸ ಏನು ಆರೋಪವನ್ನು ಮಾಡಿದ್ರು, ಆ ಷಡ್ಯಂತ್ರದ ಹಿಂದೆ ಇರ್ತಕ್ಕಂಥವ್ರನ್ನ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡ್ರೆ ಮುಂದೆ ಈ ರೀತಿ ಯಾರೋ ಒಬ್ರು ಕೂಡ ಈ ಥರ ಕ್ಷೇತ್ರದ ಬಗ್ಗೆ ಪ್ರಚಾರವನ್ನು ಮಾಡೋದಿಲ್ಲ. ಅದ್ರ ಜೊತೆ ಸಮೀರ್ ಯಾವನ್ರಿ ಅವನು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಕೆ ಅವನಿಗೇನು ಅಧಿಕಾರ ಇದೆ? ಅವ್ರ ಧರ್ಮದಲ್ಲಿ ಏನಾಗ್ತಿದೆ ಫಸ್ಟ್ ಅದನ್ನು ಹೇಳಿ. ಅದನ್ನು ಬಿಟ್ಕೊಂಡು ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ವಿಡಿಯೋ ಮುಖಾಂತರ ಎಲ್ಲ ಕಟ್ಟುಕತೆಯನ್ನು ಸೃಷ್ಟಿ ಮಾಡಿ ಅಜ್ಜಿ ಕಥೆನೂ ನಾವು ಈಗಾಗಲೇ ಕೇಳಿದ್ವಿ. ಹಾಗಾಗಿ ಅವನ ಮೇಲೆ ಕಠಿಣ ಕ್ರಮ ಆಗಬೇಕು. ಇದು ಜನರ ಒಂದು ಭಕ್ತರ ಅಭಿಪ್ರಾಯ ಆಗಿರುವಂಥದ್ದು. ಸ್ಥಳೀಯರು ಕೂಡ ಇದರ ವಿರುದ್ಧ, ಅಂದ್ರೆ ಅಪಪ್ರಚಾರದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಮಧುಕರ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಬಹಳ ಜನ ಇಲ್ಲಿದ್ದಾರೆ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಅಫ್ಕೋರ್ಸ್ ವಸಂತು, ನಮ್ಮ ಕೀರ್ತಿ, ಪುನೀತ, ಒಂದು 3 ತಿಂಗಳ ಹಿಂದೆ ನಾವೆಲ್ಲರೂ ಹೀಗೆ ಕೂತಾಗ ಮುಖಗಳು ಹೇಗಿದ್ವು ಗೊತ್ತಾ? ಅರಳಿರಲಿಲ್ಲ. ಎಲ್ಲರ ಮುಖದಲ್ಲೂ ಸೂತಕದ ಕಳೆ ಇತ್ತು. ನಮ್ಮ ಮನೆಯಲ್ಲೇ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ಥರ.
ಇವತ್ತು ಕೀರ್ತಿ ಒಳಗೆ ಬಂದಾಗ ನನ್ಗೆ ತಡ್ಕೊಳ್ಳಿಕ್ಕಾಗದೆ ಗಟ್ಟಿಯಾಗಿ ತಬ್ಕೊಂಡೆ. ಯಾಕೆಂದ್ರೆ ಕೀರ್ತಿ ಕುಣಿತಾ ಬರ್ತಿದ್ದ. ಪುನೀತ ಒಳಗೆ ಬರ್ತಿರುವಾಗ ಅಥವಾ ಇಲ್ಲಿದ್ದಾಗ ಅವನು ಓಡ್ ಬಂದ, ನಾನು ಬರ್ತಿರ್ಬೇಕಾದಾಗ ನಂಗೆ ಬಹಳ ಖುಷಿ ಅನ್ನಿಸ್ತಿತ್ತು. ಮಹೇಶ್ ಬಂದಾಗ ನಂಗೆ ಬಹಳ ಹೆಮ್ಮೆ ಅನ್ನಿಸ್ತಿತ್ತು. ಯಾಕೆ ಅಂತಂದ್ರೆ 3 ತಿಂಗಳ ಹಿಂದೆ ನಮ್ಮ ಮುಖಗಳು ಹೆಂಗಿದ್ವು, ಒಬ್ಬ ಅಜ್ಜಿ ನಮ್ಮ ಮುಖದಲ್ಲಿ ಎಷ್ಟು ಮಂದಹಾಸ ತಂದುಬಿಟ್ರು. ಹಿಂಗಾಗಿ ಇವತ್ತಿನ ಪ್ರತಿ ಘೋಷಣೆಯು ನನ್ನ ಹೃದಯದಲ್ಲಿ ಉಕ್ಕಿಸ್ತಾ ಇರುವ ಆನಂದವನ್ನ ನಾನು ಪದಗಳಲ್ಲಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಾನು ಒಳ್ಳೆಯ ಭಾಷಣಕಾರನಾಗಬೇಕು ಅಂತ ಇಷ್ಟಪಡಲ್ಲ. ಅಕಸ್ಮಾತ್ ನೀವೇನಾದ್ರೂ ಚಕ್ರವರ್ತಿ ಮಾತಾಡ್ಲಿಲ್ಲ ಚೆನ್ನಾಗಿದ್ರೆ ಐ ಡೋಂಟ್ ಮೈಂಡ್. ನನ್ನ ಒಳಗಾಗ್ತಿರುವ ಆನಂದವನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನ್ನ ಭಾಷೆಯ ಪದಗಳು ಸೋತಿವೆ. ನನ್ನ ಒಳಗಾಗ್ತಿರುವ ಆನಂದವನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾನು ಇದುವರೆಗೂ ಮಾಡಿದ ಎಲ್ಲ ಕೆಲಸಗಳು ಸೋತಿವೆ. ಯಾಕೆಂದ್ರೆ ಆನಂದ ಹಂಗಿದೆ ಅಂತ ನಾನು ಈ ಕೆಲಸದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಕೂಡ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದ್ರೆ ಇದು ಪಕ್ಷಾತೀತ. ನಮ್ಮದು ಯಾವ ಪಕ್ಷ ಅಂತ ಕೇಳಬಹುದು. ನಮ್ಮದು ಭಕ್ತಿ ಪಕ್ಷ, ನಮ್ಮದು ಧರ್ಮ ಪಕ್ಷ. ನಾವು ಯಾವುದೇ ಪಕ್ಷದ ಮೆಂಬರ್ಗಳಲ್ಲ, ನಮಗೆಲ್ಲರೂ ಅಷ್ಟೇ. ನನಗೆ ದೇಶ ಮುಖ್ಯ, ಧರ್ಮ ಮುಖ್ಯ. ನಾವು ರಾಷ್ಟ್ರ ಧರ್ಮವನ್ನು ಪಾಲನೆ ಮಾಡಬೇಕು. ಆಮೇಲೆ ನಮ್ಮ ಮಠ ಪೀಠಗಳು ಇದ್ದೇ ಇರ್ತವೆ. ದೇಶ ಇದ್ರೆ, ರಾಷ್ಟ್ರ ಇದ್ರೆ, ಮಠ ಪೀಠ ದೇವಸ್ಥಾನಗಳು, ಅಂತಹ ಧರ್ಮ ಕ್ಷೇತ್ರಗಳು ಹದ್ದಾಗಿ ಎಷ್ಟೇ ಟೀಕೆಗಳು ಬರಲಿ, ಎಷ್ಟೇ ನೋವುಗಳು ಬರಲಿ, ಹೆಗಡೆಯವರು ಧರ್ಮ ಕಾರ್ಯ. ತಿರುಪತಿ ಆಗ್ಬೋದು, ಶೃಂಗೇರಿ, ಹೊರನಾಡು, ಎಲ್ಲೇ ಬೇಕಾದಷ್ಟು ಕ್ಷೇತ್ರಗಳನ್ನೆಲ್ಲ ಇದು ಮಾಡ್ತಾರೆ. ಅದು ಎಲ್ಲಿ ದುಡ್ಡು ಬರ್ತದೆ ಅಂಥ ಸ್ಥಳದಲ್ಲಿ ನಾಸ್ತಿಕರೆಲ್ಲ ಪ್ರವೇಶ ಮಾಡ್ತಾರೆ. ಅವ್ರಿಗೆ ಭಕ್ತಿ ಇಲ್ಲ, ಅವ್ರು ಬೇಕಾದ ಭಕ್ತ ದುಡ್ಡು, ಯಾರು ಇನ್ನಾಗಲಿ ಇದಾಗಲಿ. ಆದರೆ ವೀರೇಂದ್ರ ಹೆಗಡೆ ಹಾಗೆಲ್ಲ. ಅಲ್ಲಿ ಕ್ಷೇತ್ರಕ್ಕೆ ಎಷ್ಟೋ ಹಣ ಬರಲಿ, ಲಕ್ಷಾಂತರ ಜನಗಳಿಗೆ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ. ನೀವೆಲ್ಲರೂ ಅದಕ್ಕೆ ಕಾರಣಕರ್ತರು. ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನ ಕಂಡಿದ್ದಾರೆ, ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ. ನಾವು ಆರಾಧಿಸಿಕೊಂಡು ಬಂದಂತ ನಮ್ಮ ಪುಣ್ಯಕ್ಷೇತ್ರದ ಮೇಲೆ, ನಾವು ಪೂಜಿಸಿಕೊಂಡು ಬಂದಂತ ನಮ್ಮ ಪೂಜ್ಯ ಕಾವಂದರ ಮೇಲೆ ಈ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.